ನೀವು ಈ ತಪ್ಪನ್ನು ಮಾಡುತ್ತಿದ್ದೀರಾ? ಹಾಗಾದರೆ ಒಂದು 100 ರೂಪಾಯಿಯನ್ನು ಈ ರೀತಿ ಬಳಸಿ. ರಾಜು ಎಂಬ 23 ವರ್ಷದ ಯುವಕ ಪ್ರತಿದಿನ 100 ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದ. ಮೊದಲು ಅವನಿಗೆ ಇದು ಚಿಕ್ಕ ಮೊತ್ತ ಎಂದು ಅನಿಸುತ್ತಿತ್ತು. ದಿನಕ್ಕೆ 100 ರೂಪಾಯಿ ಚಹಾ ಮತ್ತು ಸ್ಟ್ರೀಟ್ ಫುಡ್ ಸಣ್ಣ ಪುಟ್ಟ ಖರೀದಿಗಳನ್ನು ಮಾಡುತ್ತಿದ್ದ. ಹೀಗೆ ತಿಂಗಳಿಗೆ 3,000 ರೂಪಾಯಿ ಸ್ನೇಹಿತರ ಜೊತೆ ಹೊರಗೆ ಹೋಗುವ ಖರ್ಚು. ಇದು ವರ್ಷಕ್ಕೆ 36,500 ರೂಪಾಯಿ. ಇದು ದೊಡ್ಡ ಮೊತ್ತವಲ್ಲವೇ? ಹೀಗೆ ಒಂದು ದಿನ ಅವನ ಸ್ನೇಹಿತ ನಿಖಿಲ್ ಅವನಿಗೆ ಒಂದು ಸಲಹೆ ಕೊಟ್ಟನು. ರಾಜು, ನೀನು ಹೀಗೆ 100 ರೂಪಾಯಿ ಉಳಿಸದೆ ವ್ಯರ್ಥ ಮಾಡುತ್ತಿದ್ದರೆ ಇದು 10 ವರ್ಷಗಳ ನಂತರ 3,65,000 ಆಗುತ್ತದೆ. ಆದರೆ ಅದೇ ಹಣವನ್ನು ಸರಿಯಾದ ಹೂಡಿಕೆ ಮಾಡಿದರೆ ಇದು 10 ಲಕ್ಷಕ್ಕೂ ಹೆಚ್ಚು ಆಗಬಹುದು. ಇದು ಕೇಳಿದ ರಾಜು ಅಂದಿನಿಂದಲೇ ಹಣ ಉಳಿಸಲು ಪ್ರಾರಂಭಿಸಿದ. ಅನಗತ್ಯ ಖರ್ಚು ಕಡಿಮೆ ಮಾಡಿದ. 1 ವರ್ಷದಲ್ಲಿ ಅವನು 36,500 ರೂಪಾಯಿಗಳನ್ನು ಉಳಿತಾಯ ಮಾಡಿದ. ಅದನ್ನು ಬಳಸಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕಲಿತ. ಇದರಿಂದ ಅವನು ತಿಂಗಳಿಗೆ 50,000 ರೂಪಾಯಿಗಳು ಸಂಪಾದಿಸಲು ಪ್ರಾರಂಭಿಸಿದ. ಹೀಗೆ ಅದನ್ನು ಸ್ಮಾಲ್ ಸೇವಿಂಗ್ಸ್ ಪ್ಲಾನ್ ಮಾಡಿದ. ಎಸ್ಐಪಿ ಅಥವಾ ಎಫ್ಡಿ ಮತ್ತು ಸೂಕ್ಷ್ಮ ಹೂಡಿಕೆಗಳು, ಸ್ಟಾಕ್ಸ್ ಅಥವಾ ಮ್ಯೂಚುಯಲ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡಿದ. 100 ರೂಪಾಯಿ ಉಳಿತಾಯ ಮಾಡಿದರೆ 10 ವರ್ಷದಲ್ಲಿ 10 ಲಕ್ಷಕ್ಕೂ ಮೇಲೆ ಗಳಿಸಲು ಸಾಧ್ಯ. ನಿಮ್ಮ ಹಣ ಜ್ಞಾನ ಹೊಂದಲು, ಹೂಡಿಕೆ ಮತ್ತು ಕೋರ್ಸ್ಗಳನ್ನು ಕಲಿಯಲು ಬಳಸಿದರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗುತ್ತದೆ. 100 ರೂಪಾಯಿ ಉಳಿಸಿ ತಿಂಗಳಿಗೆ 50,000 ರೂಪಾಯಿಗಳನ್ನು ಸಂಪಾದಿಸಿ. ಹೊಸ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳನ್ನು ಕಲಿಯಿರಿ ಮತ್ತು ಹೆಚ್ಚಿನ ಹಣವನ್ನು ಗಳಿಸಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಟಿಪ್ಸ್ಗಳು ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ.